ಕುಸಿತದಿಂದ ಉರುಳಿದ ಮಣ್ಣಿನಲ್ಲಿದ್ದರೂ ಮರಳಿ ಮೆರೆಸಿದ ಕಂಪನಿ ಅಲೋಕ್ ಇಂಡಸ್ಟ್ರಿ ಸಾಲದ ಸೆಳೆತದಲ್ಲಿ ಸಿಲುಕಿ ದಿವಾಳಿ ಆದರೂ ರಿಲಯನ್ಸ್ನ ಸ್ಪರ್ಶದಿಂದ ಮರುಜೀವ ಪಡೆದ ಹಾದಿ ಇದು. ಅಂದರೆ ಇವತ್ತಿನ ದಿನ ಅಲೋಕ್ ಇಂಡಸ್ಟ್ರಿ ಎಂಬ ದೊಡ್ಡ ಗಾರ್ಮೆಂಟ್ ಇಂಡಸ್ಟ್ರಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹಾಗೆ ಇದು ಕೇವಲ ಒಂದು ವ್ಯಾಪಾರದ ಕಥೆಯಲ್ಲ, ಹಾಗೆ ಇದು ನಿರ್ಧಾರ, ಪಾಠ ಮತ್ತು ಯಾವ ರೀತಿ ಒಂದು ಕಂಬ್ಯಾಕ್ನ ಕೊಡಬೇಕು ಅನ್ನುವಂಥ ಸ್ಪಷ್ಟ ಚಿತ್ರಣವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಂಡಸ್ಟ್ರಿ ಲಿಮಿಟೆಡ್ 1986ರಲ್ಲಿ ಸ್ಥಾಪನೆವಾದಂಥ ಈ ಕಂಪನಿ ಒಂದು ಪ್ರಮುಖ ಇಂಟಿಗ್ರೇಟೆಡ್ ಬಟ್ಟೆ ಉತ್ಪಾದನೆ ಕಂಪನಿಯಾಗಿದೆ ಹಾಗೂ ಮುಂಬೈನಲ್ಲಿ ಇದರ ಮುಖ್ಯ ಕಚೇರಿ ಹೊಂದಿತ್ತು. ಈ ಸಂಸ್ಥೆ ಸ್ಪಿನ್ನಿಂಗ್, ಗಾರ್ಮೆಂಟ್ ಇಂಡಸ್ಟ್ರಿ ಮತ್ತು ಹೋಮ್ ಟೆಕ್ಸ್ಟೈಲ್ಸ್ ಹಾಗೂ ಪಾಲಿಸ್ಟರ್ ಉತ್ಪಾದನೆಯನ್ನು ಕಂಪನಿ ಭಾರತ ಮತ್ತು ವಿದೇಶಿ ಮಾರುಕಟ್ಟೆಯಲ್ಲಿ ಸೇವೆಗಳನ್ನು ಸಲ್ಲಿಸ್ತಾ ಇತ್ತು ಹಾಗೂ ತನ್ನ ಗುಣಮಟ್ಟ ಮತ್ತು ತಂತ್ರಜ್ಞಾನದಲ್ಲಿ ಈ ಸಂಸ್ಥೆ ತುಂಬಾ ಹೆಸರನ್ನು ಕೂಡ ಮಾಡಿತ್ತು. ಅಷ್ಟೇ ಅಲ್ದಿರ ಅಮೇರಿಕ, ಯುರೋಪ್ ಮುಂತಾದಂಥ ದೇಶಗಳಿಗೆ ರಿಲೀಸ್ ಕಂಟ್ರಿಗಳಲ್ಲೂ ಕೂಡ ಈ ಕಂಪನಿ ತನ್ನ ಹೆಸರನ್ನು ಮಾಡಿತ್ತು. ಇಷ್ಟೆಲ್ಲ ಮಾಡಿದಂಥ ಈ ಕಂಪನಿ ಸಡನ್ನಾಗಿ ಯಾಕೆ ದಿವಾಳಿತನದ ಹೊಸ್ತಿಲಿಗೆ ಹೋಯಿತು ಅನ್ನೋದನ್ನು ನಾನು ಈಗ ನಿಮಗೆ ಹೇಳ್ತೀನಿ. ಅಂದರೆ ಈ ಕಂಪನಿಯ ಬೆಳವಣಿಗೆ 1986ರಿಂದ 2012ವರೆಗೂ ಅತ್ಯುನ್ನತವಾಗಿಯೇ ನಡೀತಾ ಇತ್ತು. ಕಂಪನಿಯ ಬೆಳವಣಿಗೆಗೆ ಕೆಲವೊಂದು ಮುಖ್ಯ ಕಾರಣಗಳು ಕೂಡ ಇದೆ. ಆ ಕಾರಣಗಳು ಯಾವುದು ಅಂದರೆ ಇಂಟಿಗ್ರೇಟೆಡ್ ತಯಾರಿಕೆ ಶ್ರೇಣಿ, ಅಂದರೆ ಸಂಪೂರ್ಣವಾಗಿ ಉತ್ಪಾದನಾ ಚಕ್ರವನ್ನು ತನ್ನಲ್ಲಿಯೇ ಇಟ್ಟುಕೊಂಡು ವೆಚ್ಚ ಕಡಿತ ಮತ್ತು ಅತ್ಯಂತ ಕ್ವಾಲಿಟಿಯಾಗಿರುವಂಥ ಬಟ್ಟೆಗಳನ್ನ ಜನರಿಗೆ ನೀಡ್ತಾ ಇದ್ರು. ಅಷ್ಟೇ ಅಲ್ದಿರ ಕಂಪನಿ ತನ್ನ ಶಕ್ತಿಯನ್ನು ಕೂಡ ಇನ್ನಷ್ಟು ವಿಶಾಲವಾಗಿ ವಿಸ್ತರಣೆ ಮಾಡೋದಕ್ಕೆ ಪ್ರಾರಂಭವಾಯಿತು. ಅದೇನು ಅಂದರೆ ಅತ್ಯಂತ ಉನ್ನತ ಮಟ್ಟದಲ್ಲಿ ಮತ್ತು ಜಾಸ್ತಿಯಾಗಿ ಈ ಕಂಪನಿ ಅತಿ ಹೆಚ್ಚಾಗಿ ತನ್ನ ಸಂಸ್ಥೆಯಲ್ಲಿ ಸ್ಪಿನ್ನಿಂಗ್, ವೀವಿಂಗ್ ಮತ್ತು ಪ್ರೊಸೆಸಿಂಗ್ ಮತ್ತು ಗಾರ್ಮೆಂಟ್ಗೆ ಬೇಕಾದಂಥ ಫೆಸಿಲಿಟಿಗಳನ್ನು ಒದಗಿಸೋದಕ್ಕೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಈ ಕಂಪನಿಯಲ್ಲಿ ಹೂಡಿಕೆಯನ್ನು ಮಾಡುತ್ತೆ. ಅಷ್ಟೇ ಅಲ್ದಿರ ಇದು ಎಲ್ಲ ರೀತಿಯಾದಂಥ ಜಾಗಗಳಿಗೆ ಕೂಡ ಈ ಕಂಪನಿ ತನ್ನ ವಿಸ್ತರಣೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಿಲ್ವಾಸಾ, ವಾಪಿ ಮತ್ತು ನವಿ ಮುಂಬೈ ಇತ್ಯಾದಿ ಕಡೆ ಈ ಕಂಪನಿ ತನ್ನ ಪ್ರಮುಖ ಗಾರ್ಮೆಂಟ್ ಇಂಡಸ್ಟ್ರಿಯ ಘಟಕಗಳನ್ನ ಕೂಡ ಪ್ರಾರಂಭ ಮಾಡುತ್ತೆ. ಅಷ್ಟೇ ಅಲ್ದಿರ ಎಕ್ಸ್ಪೋರ್ಟ್ ಸ್ಟ್ರಾಟಜಿಯನ್ನು ಈ ಕಂಪನಿ ಬಹಳ ಅತ್ಯುನ್ನತವಾಗಿ ಯೂಸ್ ಮಾಡುತ್ತೆ. ಅತ್ಯಂತ ಉನ್ನತವಾಗಿ ತನ್ನ ಗ್ರಾಹಕರ ಬಳಕೆಯನ್ನು ಶಾಲಿಯಾಗಿ ಅಮೇರಿಕ, ಯುರೋಪ್ ಮಾರುಕಟ್ಟೆಯಲ್ಲಿ ತನ್ನ ಬಲವಾದಂಥ ಗ್ರಾಹಕರ ನೆಲೆಯನ್ನು ಈ ಸಂಸ್ಥೆ ಪ್ರಾರಂಭ ಕೂಡ ಮಾಡುತ್ತೆ. ಅಷ್ಟೇ ಅಲ್ದಿರ ಕಡಿಮೆ ಶ್ರಮ ಮತ್ತು ವೆಚ್ಚದಲ್ಲಿ ಪ್ರಯೋಜನದಿಂದ ಜಾಗತಿಕ ಸ್ಪರ್ಧೆಗೆ ತಕ್ಕ ಶಕ್ತಿವಂತ ಸ್ಥಿತಿಗೆ ಬದಲಾಯಿಸಿತು ಅಂತಲೇ ಹೇಳ್ಬೋದು. ಕಂಪನಿಯಲ್ಲಿ ವಿವಿಧೀಕರಣ ಅಂದರೆ ಡೈವರ್ಸಿಫಿಕೇಶನ್ ಪ್ರಾರಂಭವಾಯಿತು. H&A ಬ್ರ್ಯಾಂಡ್ ಮೂಲಕ ರಿಟೇಲ್ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿತು. ಅಷ್ಟೇ ಅಲ್ದಿರ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಕೂಡ ಈ ಕಂಪನಿ ಸುಮಾರಷ್ಟು ಹೂಡಿಕೆಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಇಂಡಸ್ಟ್ರಿ ಎಕಾನಾಮಿಕಲಿ ತುಂಬಾ ದೊಡ್ಡ ಸಾಧನೆಯನ್ನು ಮಾಡ್ತು. 2011-12ರ ವೇಳೆಗೆ ವಾರ್ಷಿಕ ಆದಾಯ 7,500 ಕೋಟಿ ಮೀರಿತ್ತು ಮತ್ತು ಭಾರತದಲ್ಲಿ ಪ್ರಮುಖ ರಫ್ತುದಾರರಾಗಿ ಈ ಕಂಪನಿಯನ್ನು ಪರಿಗಣನೆ ಮಾಡಲಾಗಿತ್ತು. ಅಂದರೆ ಇಷ್ಟೆಲ್ಲ ಆದಾಯ ಮಾಡಿದಂಥ ಕಂಪನಿ ಹೇಗೆ 2013ರಲ್ಲಿ ಈ ಕಂಪನಿ ಪತನವಾಯಿತು ಅನ್ನುವಂಥ ಕೆಲವೊಂದು ಪ್ರಮುಖ ಕಾರಣಗಳನ್ನ ನೋಡ್ಕೊಂಡು ಬರೋಣ ಬನ್ನಿ. 2013 ಮತ್ತು 2017ರಲ್ಲಿ ಈ ಕಂಪನಿ ಹಂತ ಹಂತವಾಗಿ ಪತನವಾಗೋದಕ್ಕೆ ಪ್ರಾರಂಭವಾಯಿತು. ಅದರಲ್ಲಿ ಪ್ರಮುಖ ಕಾರಣ ಯಾವುದು ಅಂದರೆ ಅತಿಯಾಗಿ ತೆಗೆದುಕೊಂಡ ಸಾಲ. 30,000 ಕೋಟಿಗೂ ಹೆಚ್ಚು ಸಾಲವನ್ನು ಈ ಕಂಪನಿ ಆಕಸ್ಮಿಕವಾಗಿ ವಿಸ್ತರಣೆಗಾಗಿ ತೆಗೆದುಕೊಂಡಿದ್ದು. ಅಷ್ಟೇ ಅಲ್ದಿರ ಹೂಡಿಕೆಗೆ ತಕ್ಕ ಮಟ್ಟದಲ್ಲಿ ಆದಾಯ ಸಿಗದ ಕಾರಣ ಸಾಲವನ್ನು ತೀರಿಸಲು ಕಷ್ಟವಾಯಿತು. ಸ್ನೇಹಿತರೆ, ಈ ಹಣವನ್ನು 100ಕ್ಕಿಂತ ಹೆಚ್ಚು ದೇಶಿ ಮತ್ತು ವಿದೇಶಿ ಯೋಜನೆಗಳ ಮೇಲೆ ಈ ಹಣವನ್ನು ಹೂಡಿಕೆ ಮಾಡಲಾಯಿತು. ಹಾಗೆ ಇದನ್ನು ಅದಕ್ಕೋಸ್ಕರ ಬಳಸಲಾಯಿತು. ಆದರೆ ಹೂಡಿಕೆಗಳ ತಕ್ಷಣದ ಆದಾಯ ತರುತ್ತಿರಲಿಲ್ಲ. ಇದರಿಂದ ಕಂಪನಿಯ ಹಣ ಹರಿವಿನಲ್ಲದೆ ಬಿಕ್ಕಟ್ಟನ್ನು ಉಂಟು ಮಾಡಿತ್ತು. ಗ್ಲೋಬಲ್ ಡಿಮ್ಯಾಂಡ್ ಶೋಡೌನ್ ಅಂದರೆ ಕುಸಿತ ಅಂತಲೇ ಹೇಳ್ಬೋದು. 2008ರಲ್ಲಿ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ನಂತರ ಅಮೆರಿಕ ಮತ್ತು ಯುರೋಪ್ ಮಾರುಕಟ್ಟೆಗಳಲ್ಲಿ ಟೆಕ್ಸ್ಟೈಲ್ ಉತ್ಪಾದನೆಯ ಬೇಡಿಕೆ ಕುಸಿತವಾಯಿತು.
ಅಷ್ಟೇ ಅಲ್ದಿರ ಅಲೋಕ್ ಇಂಡಸ್ಟ್ರಿ ತನ್ನ ಆದಾಯದ ದೊಡ್ಡ ಭಾಗವನ್ನು ರಫ್ತಿನಿಂದ ಪಡೆಯುತ್ತಿತ್ತು. ಆದ್ದರಿಂದ ಈ ಕುಸಿತ ತೀವ್ರವಾಗಿ ಪರಿಣಾಮವನ್ನು ಉಂಟುಮಾಡ. ಮೂರನೇದಾಗಿ ಕೋರ್ ಉದ್ಯಮದ ಹೊರಗಿನ ಹೂಡಿಕೆ ಅಂದರೆ ಡೈವರ್ಸಿಫಿಕೇಶನ್ ಇಂಟು ನಾನ್ ಕೋರ್ ಸೆಕ್ಟರ್ಸ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಅಲೋಕ್ ತನ್ನ ಮೂಲ ಉದ್ಯಮವಾದ ಬಟ್ಟೆ ಉತ್ಪಾದನೆಗಳಿಂದ ಹೊರಬಿದ್ದಿತ್ತು. ರಿಟೇಲ್ ವ್ಯಾಪಾರ, H&A ಅಂಗಡಿಗಳು ಹಾಗೂ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ತಾನು ಪ್ರಪ್ರಥಮ ಬಾರಿಗೆ ಆಗ ತಾನೇ ಎಂಟ್ರಿಯನ್ನು ಕೂಡ ಕೊಟ್ಟಿತ್ತು. ಸ್ನೇಹಿತರೆ, ರಿಯಲ್ ಎಸ್ಟೇಟ್ ಕ್ಷೇತ್ರ ಅಂದರೆ ಅಸ್ತಿತ್ವದಲ್ಲಿಲ್ಲದ ವಾಣಿಜ್ಯ ಯೋಜನೆಗಳಿಗೆ ಮೇಲೆ ಈ ಸಂಸ್ಥೆ ಹೂಡಿಕೆಗಳನ್ನ ಮಾಡಿತ್ತು. ಅದೇನೋ ಅಂದಂಗಾಯಿತು ನೋಡಿ ಈ ಸಂಸ್ಥೆಯ ಕತೆ. ಗೊತ್ತಿರೋದನ್ನ ಬಿಟ್ಟು ಗೊತ್ತಿಲ್ಲದ ಬೇರೆ ಕ್ಷೇತ್ರದ ಮೇಲೆ ಹಣ ಹೂಡಿಕೆ ಮಾಡಿರೋ ಕಾರಣದಿಂದ ಈ ಸಂಸ್ಥೆ ಹಂತ ಹಂತವಾಗಿ ತನ್ನ ದಿವಾಳಿಯ ಹೊಸ್ತಿಲಿಗೆ ಬಂದು ನಿಲ್ಲೋದಕ್ಕೆ ಪ್ರಾರಂಭವಾಯಿತು. ಆದಾಯ, ವ್ಯಾಯ ಮತ್ತು ನಷ್ಟದ ಘಟಕಗಳು. ಸ್ನೇಹಿತರೆ, ಆಪರೇಷನ್ ಕಾಸ್ಟ್ ಕಂಪನಿಯ ಏಕಕಾಲದಲ್ಲಿ ಹಲವಾರು ಘಟಕಗಳನ್ನು ಅದನ್ನು ನಿರ್ಮಿಸಿಕೊಂಡಿತ್ತು. ಆದರೆ ಎಲ್ಲವೂ ಲಾಭದಾಯಕವಾಗಿರಲಿಲ್ಲ. ನಿರಂತರ ನಷ್ಟ ನೀಡುತ್ತಿದ್ದ ಘಟಕಗಳು ನಿರ್ವಹಣೆ ಕಂಪನಿಗೆ ಕಠಿಣವಾಗಿ ಹೋಗ್ತು. ಹಾಗೆ ಪಾವತಿಸಲಾರದ ಸಾಲ ಅಂದರೆ ಲೋನ್ ಡಿಫಾಲ್ಟ್. ಕಂಪನಿಯು ಸಾಲವನ್ನು ಪಾವತಿಸಲು ಅಸಾಧ್ಯವಾದಂಥ ಪರಿಸ್ಥಿತಿಗೆ ತಲುಪಿತ್ತು. ಹಣಕಾಸು ಸಂಸ್ಥೆಗಳು ಈ ಸಾಲಗಳನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಎಂದು ಘೋಷಿಸಿದವು. ಅಲೋಕ್ ಇಂಡಸ್ಟ್ರಿಗೆ ಕೆಲವೊಂದು ಪ್ರಮುಖವಾಗಿ ಬ್ಯಾಂಕ್ಗಳು ಸಾಲನ ನೀಡಿದೆ. ಅದ್ಯಾವುದು ಅನ್ನೋದನ್ನು ನೋಡೋಣ ಬನ್ನಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ಹಾಗೂ ICICI ಬ್ಯಾಂಕ್ ಮತ್ತು PNB, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು IDBI ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಅಲಹಾಬಾದ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮತ್ತು JM ಫೈನಾನ್ಸ್ ಅಂದರೆ ARC. ಇಲ್ಲಿ ಇನ್ನೊಂದು ಕೆಲವೊಂದು ವಿಶೇಷ ಏನು ಅಂದರೆ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅತಿ ಹೆಚ್ಚು ಸಾಲವನ್ನು ನೀಡಿತ್ತು. ಹಾಗೆ ಇದರ ಒಟ್ಟು ಸಾಲದ ಮೊತ್ತ 4,000 ಕೋಟಿಗಿಂತಲೂ ಹೆಚ್ಚು ಅಂತ ಕೂಡ ಹೇಳಲಾಗ್ತಿದೆ. ಇಷ್ಟೆಲ್ಲ ಸಾಲ ಪಡೆದಂಥ ಸಂಸ್ಥೆ ಕೊನೆಗೆ ದಿವಾಳಿಯ ಅಂಚಿನಲ್ಲಿ ತಲುಪಿತ್ತು. ಅಷ್ಟೇ ಅಲ್ದಿರ 2017ರಲ್ಲಿ RBI ದಿವಾಳಿಯ ಪ್ರಕ್ರಿಯೆಯಾಗಿ ಆಯ್ಕೆ ಮಾಡಿದ ಮೊದಲ 12 ದೊಡ್ಡ NPA ಕಂಪನಿಗಳ ಪೈಕಿ ಅಲೋಕ್ ಇಂಡಸ್ಟ್ರಿ ಕೂಡ ಒಂದಾಗಿತ್ತು. ಕಾನೂನು ಮತ್ತು ಹಾಗೂ ದಿವಾಳಿಯ ಪ್ರಕ್ರಿಯೆ ಅಂದರೆ IBC ಪ್ರಕ್ರಿಯೆ ಪ್ರಾರಂಭವಾಗಿತ್ತು. ಈ ಪ್ರಕರಣ NCLT ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ಗೆ ಹೋಗಿತ್ತು ಕೂಡ. ಸ್ನೇಹಿತರೆ, ಈ ಚಾಟನ್ನು ಗಮನವಿಟ್ಟು ನೋಡಿ. ಪ್ರಮುಖವಾಗಿ IBC ಅಂದರೆ ಇಂಡಿಯನ್ ಬ್ಯಾಂಕ್ ಕರಪ್ಸಿ ಕೋಡ್ ಬರೋದಕ್ಕೆ ಮುಂಚೆ ಅಂದರೆ ಈ ಕಂಪನಿಯ ಆದಾಯ 90,000 ಕೋಟಿ ಇದ್ದರೆ ಹಾಗೆ ಇದರ ಸಾಲದ ಮೊತ್ತ 30,000 ಕೋಟಿ ಇದೆ. ಅಂದರೆ ಇದರ ವಾರ್ಷಿಕ ಆದಾಯದಕ್ಕಿಂತ ಸಾಲ ಹೆಚ್ಚಿದೆ. ಅಂದರೆ ಈ ಕಂಪನಿಯ ನಷ್ಟ ಕೂಡ ಜಾಸ್ತಿ ಇದೆ. ಮತ್ತು ಈ ಕಂಪನಿ ಯಾವುದೇ ರೀತಿಯಾದಂಥ ಪ್ರಾಫಿಟನ್ನು ಕೂಡ ಮಾಡಿಲ್ಲ. ಅಷ್ಟೇ ಇಲ್ದಿರ ಈ ಕಂಪನಿಗೆ ಸುಮಾರು ನೆಗೆಟಿವ್ ಇಂಪ್ಯಾಕ್ಟ್ಗಳನ್ನು ಕೂಡ ಆಗಿದೆ. ಹಾಗೂ ₹3ಗಿಂತಲೂ ಕಡಿಮೆ ವೆಚ್ಚದಲ್ಲಿ ಷೇರಿನ ಬೆಲೆ ಇತರೆ 1993ರಲ್ಲಿ ಅಲೋಕ್ ಇಂಡಸ್ಟ್ರೀಸ್ ತನ್ನ ಸಂಸ್ಥೆಯನ್ನು ಪಬ್ಲಿಕ್ ಲಿಮಿಟೆಡ್ ಕಂಪನಿಯಾಗಿ ನೋಂದೀಕರಣ ಮಾಡಿತು. ಹಾಗೆ ಅಷ್ಟೇ ಅಲ್ದಿರ ಈ ಸಂಸ್ಥೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಕೂಡ 1993ರಲ್ಲಿ ಎಂಟ್ರಿ ಕೂಡ ಆಯಿತು. ಈ ಸಂಸ್ಥೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE ಎರಡರಲ್ಲೂ ಕೂಡ ಈ ಸಂಸ್ಥೆ ತನ್ನನ್ನು ತಾನು ಲಿಸ್ಟೆಡ್ ಕಂಪನಿಯಾಗಿ ಗುರುತಿಸಿಕೊಳ್ತು. ಪ್ರಥಮವಾಗಿ IPO ಇನಿಷಿಯಲ್ ಪಬ್ಲಿಕ್ ಆಫರಿಂಗನ್ನು 1993ರಲ್ಲಿ ಮಾಡಿದಂಥ ಈ ಸಂಸ್ಥೆ ಸುಮಾರು 4.5 ಕೋಟಿ ರೂಪಾಯಿಗಳಷ್ಟು ಹಣವನ್ನು ರೈಸ್ ಮಾಡಿತ್ತು. ಎಲ್ಲ ಮಾಡಿದಂಥ ಈ ಕಂಪನಿ ಮತ್ತು ಈ ಕಂಪನಿಯ ಮಾಲೀಕರು ಮತ್ತು ಇನ್ನಿತರ ಜನರು ಯಾಕೆ ಈ ಸಂಸ್ಥೆ 2017ರಲ್ಲಿ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕರಪ್ಸಿ ಕೋಡ್ ಪ್ರಕರಣದಲ್ಲಿ ಅಲೋಕ್ ಇಂಡಸ್ಟ್ರಿ ಲಿಮಿಟೆಡ್ ಹೇಗೆ ಈ ಸಂಸ್ಥೆ ದಿವಾಳಿ ಆಯಿತು ಅನ್ನೋದನ್ನು ನೋಡೋಣ ಬನ್ನಿ. ಇದನ್ನು ನೋಡೋಕ್ಕೂ ಮುಂಚೆ ನಾವು IBC ಅಂದರೆ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕ್ರಪ್ಸಿ ಕೋಡ್ 2016ರ ಪ್ರಕಾರ ಭಾರತದಲ್ಲಿ ಸ್ಥಾಪಿತವಾದ ಒಂದು ಕಾನೂನು ವ್ಯವಸ್ಥೆ.
ಅದು ಆರ್ಥಿಕ ಸಂಕಷ್ಟದಲ್ಲಿರುವ ಕಂಪನಿಗಳನ್ನು ಅಥವಾ ದಿವಾಳಿಯಾದ ಕಂಪನಿಗಳನ್ನು ಮರು ಹೂಡಿಕೆ ಅಥವಾ ಮರು ಸ್ವಾಧೀನ ಮಾಡುವ ಮೂಲಕ ಚುರುಕುಗೊಳಿಸುವ ಅನುಮತಿಯನ್ನು ನೀಡುತ್ತದೆ. ಸ್ನೇಹಿತರೆ, ಅಲೋಕ್ ಇಂಡಸ್ಟ್ರಿ ದಿವಾಳಿತನಕ್ಕೆ ಹೋಗುವ ಹಿನ್ನೆಲೆ ಇಸಿ ಪ್ರಕ್ರಿಯೆ ಕೂಡ ಹಂತ ಹಂತವಾಗಿ ಪ್ರಾರಂಭವಾಯಿತು. ಮೊದಲನೇದಾಗಿ NCLTನಲ್ಲಿ ಅರ್ಜಿ ಕೂಡ ಆಯಿತು. ಅಡ್ಮಿಷನ್ ಟು NCLT. SBI ದ್ವಾರ ಅರ್ಜಿಯನ್ನು ಸಲ್ಲಿಸುತ್ತಿತ್ತು. ಮುಂಬೈನ NCLT ಈ ಅರ್ಜಿ 2017ರಲ್ಲಿ ಅಂಗೀಕರಿಸಿತ್ತು ಕೂಡ. ಮತ್ತು IRP ನೇಮಕ ಅಂದರೆ ಇನ್ಸಾಲ್ವೆನ್ಸಿ ರೆಸಲ್ಯೂಷನ್ ಪ್ರೊಫೆಷನಲ್ಸ್. ಕಂಪನಿಯ ಆಸ್ತಿಗಳನ್ನು ನಿರ್ವಹಿಸಲು IRP ರೆಸಲ್ಯೂಷನ್ ಪ್ರೊಫೆಷನಲ್ಗಳನ್ನು ನೇಮಕ ಮಾಡಲಾಯಿತು. ಎಲ್ಲ ಸಾಲದಾತರು ಹೇಳಿಕೆಗಳನ್ನು ಕೂಡ ಸಂಗ್ರಹಣೆ ಮಾಡಲಾಗಿತ್ತು. ಹಾಗೆ ಕಮಿಟಿ ಆಫ್ ಕ್ರೆಡಿಟರ್ COC ಎಲ್ಲ ಪ್ರಮುಖ ಸಾಲದಾತರಿಂದ ಸಾಲದಾತರ ಸಮಿತಿ ರಚಿಸಲಾಯಿತು. ಅಷ್ಟೇ ಅಲ್ದಿರ ಈ ಸಮಿತಿಯು ಮುಂದಿನ ರೆಸಲ್ಯೂಷನ್ ಯೋಜನೆಗಳನ್ನು ಅನುಮೋದಿಸಬೇಕು. ಹೆಚ್ಚು ಹೂಡಿಕೆದಾರರ ಹುಡುಕಾಟ ಅಂದರೆ ಬಿಡ್ಡಿಂಗ್ ಪ್ರೋಸೆಸ್. ಹಲವಾರು ಕಂಪನಿಗಳು ಅಲೋಕ್ ಇಂಡಸ್ಟ್ರಿಯನ್ನು ಖರೀದಿಸಲು ಆಸಕ್ತಿ ತೋರಿಸಿದವು. ಬಹುತೇಕ ಹೂಡಿಕೆದಾರರು ಕೈ ತೆಗೆದುಕೊಂಡರು, ಏಕೆಂದರೆ ಸಾಲದ ಮೊತ್ತ ಭಾಳ ಜಾಸ್ತಿ ಇತ್ತು ಅಂತ. ಅಷ್ಟೇ ಅಲ್ದಿರ ರಿಲಯನ್ಸ್ ಮತ್ತು JM ಫೈನಾನ್ಷಿಯಲ್ ARC ಕಡೆಯಿಂದ ಬಿಡ್ ಆಯಿತು. ಕೊನೆಗೆ ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಮತ್ತು JM ಫೈನಾನ್ಸ್ ARC ಸಂಯುಕ್ತವಾಗಿ 5,050 ಕೋಟಿ ರೆಸಲ್ಯೂಷನ್ನ ಯೋಜನೆಗಳನ್ನು ನೀಡಿದ್ವು ಕೂಡ. ಈ ಯೋಜನೆಯ COCನಿಂದ ಅನುಮೋದಿತವಾಗಿ ಪಡೆದ NCLT ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಅಡಿಯಲ್ಲಿ 2020-20ರಲ್ಲಿ ಅಂತಿಮಗೊಂಡಿತ್ತು. ಇಷ್ಟೆಲ್ಲ ಹಂತಗಳನ್ನು ಸಾಗಿಸ್ತಾ ಬಂದಂಥ ಅಲೋಕ್ ಇಂಡಸ್ಟ್ರಿ ಕೊನೆಯಾಗಿ ತನ್ನ ಕೊನೆ ಹಂತದಲ್ಲಿದೆ. ಅದೇ ಏನು ಅಂದರೆ ಪುನರಾತ್ಮನೆ. ಅಂದರೆ ಇತ್ತೀಚಿನ ಕಾಲದಲ್ಲಿ ಈ ಕಂಪನಿ ಮತ್ತೆ ರೈಸ್ ಆಯಿತು, ಅಂದರೆ ಮತ್ತೆ ಈ ಕಂಪನಿ ಅಸ್ತಿತ್ವಕ್ಕೆ ಬಂತು. ಅದು ಹೇಗೆ ಬಂತು ಅನ್ನೋದನ್ನು ನೋಡೋಣ ಬನ್ನಿ. ಸ್ನೇಹಿತರೆ, 2019ರಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಮೂಲಕ ಈ ಕಂಪನಿ ಮತ್ತೆ ಕಂಬ್ಯಾಕನ್ನು ಕೊಡ್ತು. IBC ಅಡಿಯಲ್ಲಿ ಸ್ವಾಧೀನವಾದಂಥ 2020-20ರಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಮತ್ತು JM ಫೈನಾನ್ಷಿಯಲ್ ARC 5,050 ಕೋಟಿ ನೀಡಿ ಅಲೋಕ್ ಇಂಡಸ್ಟ್ರಿಯನ್ನು ಖರೀದಿಸಿದವು. ಬ್ಯಾಂಕ್ಗಳಿಗೆ ಸುಮಾರು 80ರಷ್ಟು ಸಾಲ ಬಾಕಿಯನ್ನು ಬ್ಯಾಂಕ್ಗಳಿಗೆ ಸಾಲವನ್ನು ಮನ್ನಿಸಿ ನಿಭಾಯಿಸಲಾಯಿತು. ರಿಲಯನ್ಸ್ ನೊಂದಿಗೆ ತಂತ್ರಾತ್ಮಕ ಅನುಕೂಲ. ರಿಲಯನ್ಸ್ ತನ್ನ ರಿಟೇಲ್ ಚೈನ್ ಜಿಯೋ ಮತ್ತು ಟ್ರೆಂಡ್ಗೆ ಬೆಂಬಲವನ್ನು ವಹಿಸುವ ಪೂರೈಕೆ ಸರಣಿಯಾಗಿ ಬಳಸಿತು. ಅಲೋಕ್ನ ಆಧಾರಭೂತ ಮೂಲಸೌಕರ್ಯವನ್ನು ಬಳಸಿಕೊಂಡು ವಾಣಿಜ್ಯವಾಗಿ ನವೀಕರಣ ಮಾಡಿತು. ಅಂದರೆ ಈ ಸಂಸ್ಥೆಗೆ ಕಾಮರ್ಸನ್ನು ಕೂಡ ರಿಲಯನ್ಸ್ ಇದನ್ನೇ ಲಿಂಕ್ ಮಾಡ್ತು. ಕಾರ್ಯಕ್ಷಮತೆ ಮತ್ತು ಪುನಃವಾದಂಥ ಸ್ಥಾಪನೆ ಮಾಡಿದಂಥ ಈ ಸಂಸ್ಥೆ ಹಂತ ಹಂತವಾಗಿ ಘಟಕಗಳನ್ನ ಮತ್ತೆ ಪ್ರಾರಂಭ ಮಾಡಿತು. ನಷ್ಟವಾಗಿರುವಂಥ ಘಟಕಗಳನ್ನೆಲ್ಲ ಕೂಡ ಮುಚ್ಚಲಾಯಿತು. ಕೋರ್ ಉದ್ಯಮವಾದಂಥ ಟೆಕ್ಸ್ಟೈಲ್ಗೆ ಮತ್ತೊಮ್ಮೆ ಈ ಸಂಸ್ಥೆ ಎಂಟ್ರಿ ಆಯಿತು. ಪೂರೈಕೆ ಸರಣಿಯಲ್ಲಿ ಏಕೀಕರಣ ಮಾಡಿತು. ರಿಲಯನ್ಸನ್ನು ಹೂಡಿಕೆ ಶಕ್ತಿಯಿಂದ ಮತ್ತು ತಂತ್ರಜ್ಞಾನದಿಂದ ಅಭಿವೃದ್ಧಿ ಕೂಡ ಆಯಿತು. ಇತ್ತೀಚಿನ ಸಾಧನೆ ಏನು ಅಂದರೆ ಸ್ನೇಹಿತರೆ, 2020-24ರ ವೇಳೆಗೆ ಅಲೋಕ್ ಇಂಡಸ್ಟ್ರೀಸ್ ಮತ್ತೊಮ್ಮೆ ಫಿನಿಕ್ಸ್ ಪಕ್ಷಿಯಂತೆ ತನ್ನ ಕಂಬ್ಯಾಕನ್ನು ನೀಡಿತ್ತು. ಸ್ನೇಹಿತರೆ, ಇಷ್ಟೇ ಅಲ್ದಿರ 2020-24ರ ವೇಳೆಗೆ ಹೊಸದಾಗಿ ತಂತ್ರಜ್ಞಾನದ ಬಟ್ಟೆಗಳು ಮತ್ತು ರೀಸೈಕಲ್ ಪಾಲಿಸ್ಟರ್ಗೆ ಕೂಡ ಈ ಸಂಸ್ಥೆ ಹೊತ್ತನ್ನು ಕೊಟ್ಟಿತ್ತು. ಸ್ನೇಹಿತರೆ, ಇದಲ್ವಾ ನಿಜವಾದಂಥ ರೈಸ್ ಮತ್ತು ಕಂಬ್ಯಾಕ್ ಅಂದರೆ. ಅಷ್ಟೇ ಅಲ್ಲ, ಈ ಸಂಸ್ಥೆಯಲ್ಲಿ ಅತ್ಯಂತ ಮೇಜರ್ ಸ್ಟೇಕ್ ಹೋಲ್ಡರ್ಸ್ ಅಂದರೆ ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್. ಈ ಸಂಸ್ಥೆಯಲ್ಲಿ 40.01% ಸ್ಟೇಕನ್ನು ಈ ಸಂಸ್ಥೆಯಲ್ಲಿ ಹೊಂದಿದೆ. ಹಾಗೂ JM ಫೈನಾನ್ಷಿಯಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ 34.99% ಸ್ಟೇಕನ್ನು ಕೂಡ ಈ ಸಂಸ್ಥೆ ಹೊಂದಿದೆ. ಈ ಇಬ್ಬರು ಹೂಡಿಕೆದಾರರಿಂದ ಈ ಸಂಸ್ಥೆ ಇವತ್ತಿನ ದಿನ ಇನ್ನೂ ಜೀವಂತವಾಗಿದೆ. ಇದರಿಂದ ಏನು ತಿಳಿಬೋದು ಅಂದರೆ ಅಲೋಕ್ ಇಂಡಸ್ಟ್ರಿ ಎಂಬುದು ಒಂದು ದೊಡ್ಡ ಕಂಪ್ನಿನೇ. ದೊಡ್ಡ ವಿದೇಶಿ ಹೂಡಿಕೆಗಳನ್ನು ಕಳೆದು ಹೋದ ಮಾರ್ಗದರ್ಶನವಿಲ್ಲದೆ ಸಾಲದ ಭಾರದಿಂದ ದಿವಾಳಿ ಆಗಿತ್ತು. ಸರಿಯಾದ ಸಮಯದಲ್ಲಿ ರಿಲಯನ್ಸ್ ಮತ್ತು JM ರೀಕನ್ಸ್ಟ್ರಕ್ಷನ್ ಫೈನಾನ್ಷಿಯಲ್ ಕಂಪನಿಗಳು ಎರಡೂ ಕೂಡ ಈ ಸಂಸ್ಥೆಯನ್ನು ಮೇಲೆತ್ತಿತ್ತು. ಹಾಗೆ ಇದು ಕೂಡ
ಒಂದು ಜೀವಂತವಾಗಿ ಗೊಂಡಿರುವ ಸುಂದರವಾದಂಥ ಉದಾಹರಣೆ. ಆದಾಯದ ಮೇಲ್ಪಟ್ಟ ತಂತ್ರಜ್ಞಾನಕ್ಕೆ ಉಪಯೋಗ ಮತ್ತು ಸುಸ್ಥಿರ ಮಾರ್ಗದರ್ಶನದಿಂದ ಮತ್ತೆ ಭಾರತೀಯ ಬಟ್ಟೆ ಕ್ಷೇತ್ರದಲ್ಲಿ ಮುನ್ನಡೆಯುತ್ತಿದೆ. ಇದರಿಂದ ಭಾರತದ ಸುಮಾರಷ್ಟು ಕಂಪನಿಗಳು ಪಾಠನೂ ಕೂಡ ಕಲ್ತಿದೆ ಮತ್ತು ಕಲಿತಾ ಇದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಮುಖಾಂತರ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಂಟೆಂಟ್ಗಾಗಿ ಅಂತ ಹೇಳಿ